ಇರಲ್ಲ ಅಥವಾ ರೈತರು ಮಕ್ಕಳು ಆಗಿರಲ್ಲ ಅಂಥವ್ರಿಗೆ ಗೊತ್ತಿರಲ್ಲ. ಅವರು ಬರೇ ದುಡಿ ತಿನ್ನೋ ಬಾಡಿಗೆ ಕಟ್ಟು ಇದೇ ಅವ್ರ ಲೈಫ್ ಸ್ಟೈಲು. ನೋಡಿ, ಇದು ಅಲಸಂದೆ ಕಾಳು. ಇದು ಅಲಸಂದೆ ಕಾಳು ಸಪ್ನೀರು ಅಂತ ಕರೀತಾರೆ ಇದನ್ನು. ಇದ್ರ ಹೆಸರು ಅಲಸಂದೆ ಕಾಳು ಸಪ್ನೀರು. ನಿಮ್ಮ ಇದ್ರಾಗ ಹೇಳಬೇಕು ಅಂದರೆ ಇದು ಒಂಥರ ಸಾಂಬಾರು ಥರ, ಬಟ್ ಇದು ಸಾಂಬಾರೇನಲ್ಲ. ಇದು ಮುದ್ದೆಗೆ ಅಥವಾ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದು ಹಳ್ಳಿಗಳ ಕಡೆ ಮಾಡ್ತಾರೆ, ಎಸ್ಪೆಷಲಿ ತುಮಕೂರಿನ ಹಳ್ಳಿ ಭಾಗದಲ್ಲಿ ಜನರು ತುಂಬ ಇದನ್ನು ಮಾಡ್ತಾರೆ. ಇದು ಸಪ್ನೀರು. ಇದು ತುಮಕೂರಲ್ಲಿ ಅಂತೂ ತುಂಬ ದೇಸಿ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿನ ಮುದ್ದೆ, ತರಕಾರಿ ಸಾಂಬಾರು, ಈ ರೀತಿ ಸಪ್ನೀರು, ಬಸ್ಸಾರು, ಈ ಥರದನ್ನೆಲ್ಲ ತುಮಕೂರು ಜಿಲ್ಲೆಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಮಾಡ್ತಾರೆ. ದೇಸಿಯಲ್ಲೆಲ್ಲ ಅಲ್ಲಿನ ಕೃಷಿಕರು ಅಷ್ಟೇ ಹೆಚ್ಚಾಗಿ ಫಲವತ್ತಾದಂಥ ಈ ರೀತಿ ಕಾಳುಗಳನ್ನೇ ಅವ್ರು ಬೆಳೆಯೋದು ನೋಡ್ತಾ ಇರ್ಬೋದು. ಅದಕ್ಕೆ ಎಲ್ರಿಗೂ ಅಮ್ಮ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿ ಸಪ್ಪೆಸರು ಅಂತಾರೆ, ಇದನ್ನು ಸಪ್ನೀರು ಅಂತಾರೆ ಹಳ್ಳಿಗಳಲ್ಲಿ. ಈ ಏನೂ ಇಲ್ಲ, ಖಾರ ರುಬ್ಬಾದರೂ ಹಾಕ್ಬೋದು ಅಥವಾ ಮಾಮೂಲಿ ಆ ಹುಳಿ ಸಾರಿಗಿಂತ ಅಲಸಂದೆ ಕಾಳು ಸಪ್ಪೆಸರು ತುಂಬ ಚೆನ್ನಾಗಿರುತ್ತೆ. ಕಾಳು ಬೇಯಿಸ್ಬಿಡೋದು, ನೆನಾಕಾದ್ರೂ ಆಯಿತು, ಇಲ್ಲ ಹಂಗೆ ಆದರೂ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಾಳು ಬೇಯಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬಸ್ಕೊಂಡ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹುರ್ಕೊಬೇಕು, ಬೆಳ್ಳುಳ್ಳಿ ಜಜ್ಕೋಬೇಕು, ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಹಚ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಎಲ್ಲನೂ ಹಸಿ ಈರುಳ್ಳಿ ಹಾಕ್ಬಾರ್ದು, ಟೊಮಾಟೊ ಹಾಕಬಾರ್ದು. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು, ಬೆಳ್ಳುಳ್ಳಿ ಜಜ್ಕೊಂಡು, ಹುಣಸೆಹಣ್ಣ ರಸ ಹಿಂಡ್ಕೊಂಡು ನೆನಾಕ್ಬಿಟ್ಟು ಸಪ್ನೀರಲ್ಲೇ ಚೆನ್ನಾಗಿ ಅದು ನೆಂದ ಮೇಲೆ 2 ಸರಿ ಸೋಸ್ಕೊಂಡ್ಬಿಟ್ಟು, ಯಾಕಂದರೆ ಮಣ್ಣಿರುತ್ತೆ, ಕಲ್ಲಿರುತ್ತೆ, ಅದು ಗಂಡಸುಗಳು ತಿನ್ನಬಾರ್ದು. ಸೋಸ್ಕೊಂಡ್ಬಿಟ್ಟು 2 ಸಲ ಈ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ನೀವು ರಸಮ್ಮು ಅದು ಇದು ಮಾಡ್ತೀರ, ಅದಕ್ಕಿಂತ ಸಖತ್ತಾಗಿರುತ್ತೆ. ಇದು ಮಾಡಿ ಒಂದ್ಸಲ ಟೇಸ್ಟ್ ನೋಡಿ. ನನ್ನ ಹೆಸರು ಹೇಳ ಅಪ್ಪ, ಎಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲೆಲ್ಲ ನೋಡ್ತಾರದಯ್ಯ. ನೋಡಲಿ ಬಿಡಮ್ಮ, ಏನಾಗ್ತದೆ. ನಾನು ದಿಂದು ಮಾತಾಡೋದು. ಓಕೆ, ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಮತ್ತೆ ಇನ್ನೊಂದು ಹೇಳ್ಕೊಡ್ತೀನಿ ನಾನು. ಹೌದಾ? ಇನ್ನೊಂದು ರೆಸಿಪಿ ಹೇಳ್ಕೊಡ್ತೀನಿ, ಹಳ್ಳಿ ರೆಸಿಪಿ. ನೋಡ್ರಿ, ಇದು ಇವಾಗ ನೀವು ಕ್ಯಾಮ್ರಾ ನೋಡಮ್ಮ. ನೀವು ಕೆಲಸ ಮಾಡಿ ಬಂದಿರ್ತೀರ ಇವಾಗ. ಖಾರಕ್ಕೆ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕಾಯಿ ಎಲ್ಲಾನು ಅದಕ್ಕೆ ನೀವು ರೆಡಿ ಮಾಡ್ಕೊಂಡು ಅದು ರುಬ್ಬಿ ಮಾಡೋ ಅಷ್ಟೇ ಇರಲ್ಲ, ಏನಿಲ್ಲ. ಇದಕ್ಕೆ ನೀವು ಬೇಯಾಕ್ಬಿಟ್ಟು ಒಂದು ಕಡೆ ಒಲೆಯಲ್ಲಿ ಮೆಣಸಿನ್ಕಾಯಿ ಹುರ್ಕೊಂಡು, ಹುಣಸೆಹಣ್ಣು ಹಾಕ್ಬಿಡೋದು, ಮೆಣಸಿನ್ಕಾಯಿ ಹುರ್ಕೊಳ್ಳೋದು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸುರ್ಕೊಂಡ್ಬಿಟ್ಟು ಜಜ್ಜಿಬಿಟ್ಟು ಸಣ್ಣ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಹಚ್ಕೊಂಡ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲಿಂದ ಹುಣಸೆಹಣ್ಣು, ಕೊತ್ತಂಬರಿ